ಫೋಲ್ಡಿಂಗು. ಅಗಲ 11.5. ಇವರು ಅರ್ಧ ಇಂಚು ಜಾಸ್ತಿ ಕೇಳ್ತಾರೆ, ಕೂಡ ಇಲ್ಲ ಅಂತ 12 ಅಂದ್ರೆ ಎಕ್ಸ್ಟ್ರಾ ಕೇಳೋರಲ್ಲ, ಅವ್ರು ಎಕ್ಸ್ಟ್ರಾ ಕೇಳಿದ್ದಾರೆ ಅಂದ್ಬಿಟ್ಟು ಅರ್ಧ ಇಂಚು ಎಕ್ಸ್ಟ್ರಾ ಹೇಳ್ತಾರೆ. 12 ಲೆಂತು 14 1 ಇಂಚ್ ಎಕ್ಸ್ಟ್ರಾ 15 ಬ್ಯಾಕ್ ಸೈಡ್ ಫ್ರಂಟು 14 2 ಇಂಚು ಎಕ್ಸ್ಟ್ರಾ 14. ಶೋಲ್ಡರು ಈ ಸ್ಟಿಚ್ಗಿಂದ ತಗೋಬೇಕು 6, ಕಂಕ್ಲ್ ಡೌನು 6, ನೆಕ್ ಬಿಡ್ತು 6, ಭುಜ 2.5. ಕೆಲವು ಅಲ್ಲ ಪಟ್ಟಿ ಬೇಕು ಅಂದ್ರೆ 3 ಇಟ್ಕೋಬೋದು ನಾವು. ಇದು ಡಬಲ್ ಹಾಂ. ನಾವು ಬೇರೆ ಡಿಸೈನ್ ಬೇಕು ಅಂದ್ರೆ ಮಾತ್ರ ಸಿಂಗಲ್ಲ ಕಟ್ ಮಾಡ್ಕೋಬೇಕು. ಈ ಕಡೆನು 16 ಬ್ಯಾಂಡ್ ಪೀಸು 3, ಈ ಕಡೆ 2.5. ಶೋಲ್ಡರು 6, ಭುಜ 2.5 ಅರ್ಧ ಇಂಚ್ ಎಕ್ಸ್ಟ್ರಾ 3, ಕಂಕ್ಲ್ ಡೌನು 6, ಮುಕ್ಕಾಲು ಇಂಚು ಒಂದು ಶೇಪು, 1/4 ಇಂಚು ಇನ್ನೊಂದು ಶೇಪ್. ನೆಕ್ ಬಿಟ್ಟು ಏನು ಬಂದಿದೆ, ಇದು ಫ್ರಂಟು, ಇದು ಬ್ಯಾಕು. 6.5. ಅವ್ರು ಡೀಪ್ ಅರ್ಧ ಇಂಚ್ ಎಕ್ಸ್ಟ್ರಾ ಕೇಳಿದರು 7. ಅವ್ರು ರೆಡಿ ಬ್ಲೌಸು 10.5 ಮಾರ್ಕ್ ಮಾಡಿ ಎಕ್ಸ್ಟ್ರಾ 1.5 ಇಂಚ್. ಇದು ಸೊಂಟದ್ದು ಸುತ್ತಳತೆ 18 ಅರ್ಧ 9 ಎಕ್ಸ್ಟ್ರಾ 2 ಇಂಚ್ ಸ್ಟ್ರೈಟು ಮಾರ್ಕ್. ಇದು ಬ್ಯಾಂಡ್ ಪೀಸ್. ಅಷ್ಟು ಮೊದಲನೇ ಶೇಪ್ ಕಟ್ ಮಾಡಬೇಕು. ನೆಕ್ಸ್ಟು ಎರಡನೇ ಶೇಪ್ ಕಟ್ ಮಾಡಬೇಕು. ಬ್ಯಾಂಡ್ ಪೀಸ್ ಫ್ರಂಟು ಬ್ಯಾಕ್ ಎರಡು ಒಟ್ಟಿಗೆ ಕಟ್ ಮಾಡ್ತೀನಿ. ಯಾಕಂದರೆ ಏನು ಡಿಸೈನ್ ಇಲ್ಲ, ಅದಕ್ಕೆ ಎರಡು ಒಟ್ಟಿಗೆ ಕಟ್ ಮಾಡ್ತೀನಿ. ಡಾಟ್ಸ್ ಡಾಟ್ಸು ತಪ್ಪಿದೆ 2.5. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು. ಇದು 2.5, ಇಲ್ಲಿಂದ 3.5, ಈ ಕಡೆಯಿಂದ 4.5. ಕಾಲು ಇಂಚು ಮಾರ್ಕ್ ಮಾಡಿ ಕ್ರಾಸಾಗಿ ಕಟ್ ಮಾಡಬೇಕು. ಇದು ಫ್ರಂಟು, ಇದು ಬ್ಯಾಕ್. ಹದಿನಾಲ್ಕು ಇಂಚು ಮಾರ್ಕ್ ಮಾಡಿ ಅವ್ರು ಡೀಪ್ ಎಷ್ಟಿದೆ ಅಂತ ನೋಡಿ.
ಈ ಡಾಟ್ಸು ಇಟ್ಕೊಂಡು ಈ ಥರ ನೋಡಿದಾಗ ಡೀಪ್ ಎಷ್ಟೈತೆ ಅಂತ ಇಲ್ಲಿ ಮಾರ್ಕ್ ಮಾಡ್ತೀವಿ. ಇಲ್ಲಿ ಎಷ್ಟು ನೆಕ್ ಬಿಡ್ತಿತ್ತು ಇದು ಅಷ್ಟೇ ಇಟ್ಕೊಬೇಕು 3. ನಾವು ಎಕ್ಸ್ಟ್ರಾ ಏನಾದ್ರು ನಮ್ಗೆ ಬ್ರಾಡ್ ಬೇಕು ಅಂದಾಗ ಇಲ್ಲಿ ಮಾತ್ರ ಕಾಲಿಂಗ್ ತೊಗೋಬೇಕಷ್ಟೆ. ಡೀಪ್ ಕಟ್ ಮಾಡೋದು ಮತ್ತೆ ಬ್ಯಾಕ್ ಡೀಪ್ ಕಟ್ ಮಾಡ್ತೀವಿ. ಬ್ಯಾಕ್ ಸ್ಪಟಿ ಕಾದು ಲೆಂತು 9, ಅರ್ಧ ಇಂಚ್ ಎಕ್ಸ್ಟ್ರಾ 9.25. ಕೆಳಗಡೆ ಸ್ಲೀವ್ ಲೆಂತು ಈ ಸ್ಟಿಚ್ಚಿಂದ ತಗೋಬೇಕು. ಮೊದಲನೇ ಸ್ಟಿಚ್ಚಲ್ಲಿ ಇರುತ್ತೆ ಅಲ್ಲಿಂದ 6 ಅರ್ಧ ಇಂಚ್ ಎಕ್ಸ್ಟ್ರಾ 6.25. ಇದು ಸ್ಲೀವ್ ಆಗಿಲ್ಲ 8.25, 2 ಇಂಚ್ ಎಕ್ಸ್ಟ್ರಾ 8.25 ಅರ್ಧ 4.25 ಮಧ್ಯ 3 ಇಂಚು, ಅದ್ರ ಮಧ್ಯೆ 1.25 ಶೇಪ್ ತೆಗೆಯೋದಕ್ಕೆ. ಅದು ಸ್ಲೀವ್ ಓಪನ್ ಇಲ್ಲಿಂದ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ 2 ಇಂಚ್ ಎಕ್ಸ್ಟ್ರಾ. ಇವಾಗ ಶೇಪ್ ಕೊಡಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿ